ನಮಸ್ಕಾರ. ಮನೆ ಕಟ್ತಿರ್ತೀರ, ಆಯಗಳು ಲೆಕ್ಕಾಚಾರ ಹಾಕ್ತಿರ್ತೀರ, ಎಲ್ಲದೂ ಎಕ್ಸ್ಪ್ಲೇನ್ ಮಾಡ್ತೀನಿ. ಋಷಭಾಯ, ಸಿಂಹಾಯ, ಗಜಾಯ, ಧ್ವಜಾಯ ಆಯಗಳೆಲ್ಲ ತೋರಿಸ್ತೀನಿ. ವಿಡಿಯೋನ ಪೂರ್ತಿ ನೋಡ್ತಾ ಹೋಗಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಇದು ಆಯ ಋಷಭಾಯಕ್ಕೆ ಮನೆ ಕಟ್ಟುವವರು. ಆಯಾ ಸೈಜುಗಳಿದ್ದಾವೆ, ಡೈಮೆನ್ಷನ್ನು. ಇದು ಋಷಭಾಯಕ್ಕೆ ಸಂಬಂಧಪಟ್ಟಂಗೆ. ಋಷಭಾಯ ನೋಡ್ಕೊಂಡ್ರ, ಇದು ಋಷಭಾಯ. ಅದೇ ರೀತಿ ಸಿಂಹಾಯನೂ ತೋರಿಸ್ತೀನಿ, ಗಜಾಯನೂ ತೋರಿಸ್ತೀನಿ, ಧ್ವಜಾಯನೂ ತೋರಿಸ್ತೀನಿ. ನಿಮಗೆ ಯಾವ ಆಯದಲ್ಲಿ ಬೇಕೋ ಆಯದಲ್ಲಿ ನೋಡಿ. ಈ ಡೈಮೆನ್ಷನ್ನು ಈ ಮನೆಗೆ ಒಳ ಲೆಕ್ಕಾಚಾರ ಹಾಕಬೇಕು. ಈಗ ಸಪೋಸ್ ನಿಮ್ಮದು ಸೈಟು 40-30 ಇರುತ್ತೆ ಅಂದ್ಕೊಳ್ಳಿ. 40-30 ಬಿಟ್ಟು ಉಳಿದಿದ್ರೊಳಗಡೆ ಇದನ್ನು ಹಾಕ್ಕೊಬೇಕು. ಇವಾಗ 40-30 ಇದೆ ನಿಮ್ಮದು ಅಂದ್ಕೊಳ್ಳಿ. ನೀವು 27-29 ಈ ರೀತಿ, 25-37 ಈ ರೀತಿ ಒಳಗಡೆ ಒಳಹಾಯನ ಲೆಕ್ಕಾಚಾರ ಹಾಕ್ಕೊಂಡು ಮನೇನ ಕಟ್ಟಿಸ್ಕೊಳ್ಳಿ. ಇದು ನೋಡಿ, ಕ್ಲೀನಾಗಿ ತೋರಿಸ್ತಿದ್ದೀನಿ ನಿಮಗೆ ಆಯಗಳು. ಇದು ಋಷಭಾಯ. ನೆಕ್ಸ್ಟಿಗೆ ಬರ್ತೀನಿ ನೋಡಿ. ಇದು ಸಿಂಹಾಯ. ನೋಡಿ, ಎಲ್ಲ ಇದೆ ಸಿಂಹಾಯದಲ್ಲಿ ಆಯಗಳು. ನೀವು ಯಾವ ಆಯದಲ್ಲಿ ಬೇಕಿದ್ರೆ ಮನೆ ಕಟ್ಕೊಳ್ಳಿ. ನಿಮಗೆ ಯಾವ ಆಯ ಬೇಕೋ ಆಯದಲ್ಲಿ ಮನೆಗಳು ಕಟ್ಕೊಳ್ಳಿ. ನೋಡಿ, ಇದು ಸಿಂಹಾಯ ತೋರಿಸ್ತೀನಿ, ನೋಟ್ ಮಾಡ್ಕೊಳ್ಳಿ. ಲೆಕ್ಕಾಚಾರಗಳು ಹಾಕ್ಕೊಳ್ಳಿ ನೀವು. ಮನೆ ಕಟ್ಟಲಿಕ್ಕೆ ಈ ಋಷಭಾಯ ಮತ್ತು ಗಜಾಯ ತುಂಬ ಶ್ರೇಷ್ಠ ಅಂತ ಹೇಳ್ತೀವಿ. ನೋಡಿ, ಇದೆಲ್ಲ ಸಿಂಹಾಯಕ್ಕೆ ಸಂಬಂಧಪಟ್ಟಿದ್ದು. ಸಿಂಹಾಯ ನೋಡ್ತಿದ್ದೀರಲ್ಲ ನೀವು, ಇದೆಲ್ಲ ಸಿಂಹಾಯಕ್ಕೆ ಸಂಬಂಧಪಟ್ಟಂಗೆ. ಓಕೆನಾ? ಇದು ಸಿಂಹಾಯ. ನೆಕ್ಸ್ಟ್ ನೋಡಿ, ಗಜಾಯ. ನೋಡಿ, ಗಜಾಯ ಇದು ಗಜಾಯಕ್ಕೆ. ಈಗ ನೋಡಿ, ಇದು ಗಜಾಯ ಅಂದರೆ ಉತ್ತರ ದಿಕ್ಕು, ನಂದಿ ದಿಕ್ಕು, ಕುಬೇರನ ದಿಕ್ಕು ಅಂತೀವಿ. ಋಷಭಾಯ ಬಂದು ಪಶ್ಚಿಮ ದಿಕ್ಕು, ವರುಣನ ದಿಕ್ಕು, ಶನಿಯ ದಿಕ್ಕು ಅಂತ ಹೇಳ್ತಾರೆ. ಈ ಸಿಂಹಾಯ ಬಂದು ದಕ್ಷಿಣ ದಿಕ್ಕು, ಯಮನ ದಿಕ್ಕು, ಕಾಳಿ ದಿಕ್ಕು ಅಂತ ಹೇಳ್ತಾರೆ. ಇನ್ನು ಧ್ವಜಾಯ ಅಂದರೆ ಪೂರ್ವದ ದಿಕ್ಕು ಅಂತ ಹೇಳ್ತೀವಿ. ಧ್ವಜಾಯ ಆಯಗಳಲ್ಲಿ ಎಸ್ಪೆಷಲಿ ಧ್ವಜಾಯದಲ್ಲಿ ಈ ದೇವಸ್ಥಾನಗಳು, ಗೋಪುರಗಳು, ಗುಡಿ ಗೋಪುರ, ದೇವಸ್ಥಾನಗಳು ಧ್ವಜಾಯದಲ್ಲಿ ಇಟ್ಕೊಂತಾರೆ. ಇನ್ನು ಸಿಂಹಾಯಕ್ಕೆ ಧ್ವಜಾಯ ಬಂದು ಪೂರ್ವ ದಿಕ್ಕಿಗೆ ಬರುತ್ತೆ ಧ್ವಜಾಯ. ಈ ಧ್ವಜಾಯ ಎಸ್ಪೆಷಲಿ ಈ ಗುಡಿ ಗೋಪುರ, ದೇವಸ್ಥಾನಗಳು, ಪುಣ್ಯಕ್ಷೇತ್ರಗಳು ಇಂಥವೆಲ್ಲ ಈ ಧ್ವಜಾಯದಲ್ಲಿ ಕಟ್ಟಿಸ್ತಾರೆ. ಇನ್ನು ಈ ಸಿಂಹಾಯ ಅಂತೀವಿ. ಸಿಂಹಾಯ ಬಂದು ದಕ್ಷಿಣ ದಿಕ್ಕಿಗೆ ಬರುತ್ತೆ. ದಕ್ಷಿಣ ದಿಕ್ಕು ಇಲ್ಲಿ ಯಮನ ದಿಕ್ಕು, ಕಾಳಿ ದಿಕ್ಕು ಅಂತೀವಿ. ಈ ಸಿಂಹಾಯಕ್ಕೆ ಈ ಕೋರ್ಟು, ಈ ಆಸ್ಪತ್ರೆ, ಕೋರ್ಟು, ಪೊಲೀಸ್ ಸ್ಟೇಷನ್ನು, ಆಸ್ಪತ್ರೆ ಇವೆಲ್ಲ ಸಿಂಹಾಯಕ್ಕೆ ಮಾಡ್ತಾರೆ. ಕೋರ್ಟು, ಆಸ್ಪತ್ರೆ, ಪೊಲೀಸ್ ಸ್ಟೇಷನ್ನುಗಳು ಇವೆಲ್ಲ ಸಿಂಹಾಯಕ್ಕೆ. ಗೌರ್ನಮೆಂಟ್ ಆಫೀಸುಗಳು ಇಂಥವೆಲ್ಲ ಇರ್ತವೆ, ಮೇಜರಾಗಿರೋವು ಸಿಂಹಾಯಕ್ಕೆ ರಿಲೇಟೆಡ್ಸ್ ಮಾಡ್ತಾರೆ. ಇನ್ನು ಋಷಭಾಯ ಬಂದು ಈ ಮನೆ ಕಟ್ಟಲಿಕ್ಕೆ ಶ್ರೇಷ್ಠ ಅಂತ ಹೇಳ್ತಾರೆ. ಇದು ನೋಡಿ, ಇದು ಧ್ವಜಾಯ. ಈ ಋಷಭಾಯ ಪಶ್ಚಿಮ ದಿಕ್ಕು, ಶನಿಯ ದಿಕ್ಕು, ವರುಣನ ದಿಕ್ಕು ಅಂತೀವಿ. ಋಷಭಾಯದಲ್ಲಿ ಮನೇನ ಕಟ್ಟಲಿಕ್ಕೆ ಶ್ರೇಷ್ಠ ಅಂತ ವಾಸ್ತು ಹೇಳುತ್ತೆ. ಇದು ಧ್ವಜಾಯ. ಇನ್ನು ಗಜಾಯ ಅಂದರೆ ಉತ್ತರ ದಿಕ್ಕು, ನಂದಿ ದಿಕ್ಕು, ಕುಬೇರನ ದಿಕ್ಕು ಅಂತ ಹೇಳ್ತೀವಿ. ಮನೆ ಕಟ್ಟಲಿಕ್ಕೆ ಶ್ರೇಷ್ಠವಾದ ಆಯ ಅಂತ ಹೇಳುತ್ತೆ.
ನೋಡ್ಕೊಳ್ಳಿ, ನಿಮಗೆ ಯಾವ ಆಯದಲ್ಲಿ ಕಟ್ಟಿಸ್ಬೇಕು ಕಟ್ಟಿ. ಧ್ವಜಾಯದಲ್ಲೇ ಏನು ಮನೆ ಕಟ್ಟಿ ಯಾರು ಏನೂ ಲಾಸ್ ಆಗಿಲ್ಲ, ಯಾರಿಗೂ ಏನೂ ತೊಂದರೆನೂ ಆಗಿಲ್ಲ. ಸಿಂಹಾಯದಲ್ಲಿ ಮನೆ ಕಟ್ಟಿದ ತಕ್ಷಣ ಯಾರಿಗೇನು ಸಮಸ್ಯೆಗಳೇನು ಬಂದ್ಬಿಡುತ್ತೆ ಅಂತ ಏನಿಲ್ಲ. ಒಟ್ಟು ಶಾಸ್ತ್ರ ಆ ರೀತಿ ಹೇಳುತ್ತೆ. ನೋಡಿ, ಹೇಳ್ತಿದ್ದೀನಿ, ಧ್ವಜಾಯದಲ್ಲನ್ನು ಕಟ್ಟಿಸ್ಕೊಳ್ಳಿ, ಸಿಂಹಾಯದಲ್ಲನ್ನು ಕಟ್ಟಿಸ್ಕೊಳ್ಳಿ, ವೃಷಭಾಯುಧಲ್ಲನ್ನು ಕಟ್ಟಿಸ್ಕೊಳ್ಳಿ, ಗಜಾಯುಧಲ್ಲನ್ನು ಕಟ್ಟಿಸ್ಕೊಳ್ಳಿ. ಅರ್ಥ ಆಯ್ತಾ? ಇಲ್ಲಿ ಮನುಷ್ಯನಿಗೆ ಆರೋಗ್ಯ ಮತ್ತು ದುಡ್ಡು ಇವೆರಡು ಭಾಳ ಮುಖ್ಯ. ಇವೆರಡನ್ನ ಚೆನ್ನಾಗಿಟ್ಕೊಳ್ಳಿ. ಆರೋಗ್ಯ ಮತ್ತು ದುಡ್ಡನ್ನ ಇವೆರಡು ನಮ್ಮ ಕಣ್ಣುಗಳಿದ್ದಂಗೆ ಉಸಿರಿರೋವರೆಗೂ, ಉಸಿರು ಹೋಗೋವರೆಗೂ ಚೆನ್ನಾಗಿದ್ದು ಬಿಟ್ಟರೆ ನಿಮ್ಮ ಜೊತೆ ಎಲ್ಲಿವರೆಗೂ ಆರೋಗ್ಯ ಮತ್ತು ದುಡ್ಡು ಇರುತ್ತೋ ಅಲ್ಲಿವರೆಗೂ ಈ ಆಯುಗಳು ಚೆನ್ನಾಗಿ ವರ್ಕ್ ಆಗ್ತಾವೆ ನೋಡ್ರಿ. ನೀವು ಯಾವ್ದು ಆಯುಧಲ್ಲನ ಕಟ್ಸ್ಕೊಳ್ಳಿ. ಧ್ವಜಾಯ, ಸಿಂಹಾಯ, ವೃಷಭಾಯ, ಗಜಾಯ, ಕಾಕಾಯ, ಶ್ವಾನಾಯ, ಕರಾಯ, ಧೂಮಾಯ, ಯಾವುದರಲ್ಲನ್ನ ಕಟ್ಟಿಸ್ಕೊಳ್ಳಿ. ಬಟ್ ಮನುಷ್ಯನಿಗೆ ಉಸಿರು ಇರೋವರೆಗೂ ಆರೋಗ್ಯ, ಉಸಿರು ಹೋಗೋವರೆಗೂ ದುಡ್ಡು, ಇವೆರಡು ಇದ್ದುಬಿಟ್ರೆ ಎಲ್ಲ ಆಯಿಗಳು ಮಾತು ಕೇಳ್ತಾವೆ. ನಿಮ್ಮ ಮಾತು ಕರೆಕ್ಟು ತಾನೇ ನಾನು ಹೇಳ್ತಿರೋದು? ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ, ಐಪ್ ಬಟನ್ ಇರುತ್ತೆ ಪ್ರೆಸ್ ಮಾಡ್ಕೊಳ್ಳಿ. ನಮಸ್ಕಾರ.